ಸೊ ಹಾಯ್ ಗಾಯ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಿಮಗೆಲ್ಲರೂ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಆ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂದರೆ ಒಂದು ಆಯಿಂಟ್ಮೆಂಟ್. ಸೊ ಈ ಆಯಿಂಟ್ಮೆಂಟ್ ಆಬ್ವಿಯಸ್ ನೀವೆಲ್ಲರೂ ಯೂಸ್ ಮಾಡಿರ್ತೀರ. ಸೊ ನನ್ನ ಕೈಯಲ್ಲಿರೋದು ಇದು ಸಿಪ್ಲಾಡಿನ್. ಸೊ ಈ ಕಾಂಪೋಸಿಷನ್ ಮೇಲೆ ಮಾರ್ಕೆಟಲ್ಲಿ ಡಿಫ್ರೆಂಟ್ ಬ್ರ್ಯಾಂಡ್ ಸಿಗುತ್ತೆ, ನೀವೆಲ್ಲ ಯೂಸ್ ಮಾಡಿರ್ತೀರ. ಸೊ ಹಾಗಾದರೆ ಏನು ಈ ಕಾಂಪೋಸಿಷನ್ ಅಂದರೆ, ಈ ಆಯಿಂಟ್ಮೆಂಟ್ ಕಾಂಪೋಸಿಷನ್ ಬಂದು ಪೊವೈಡಿನ್, ಅಯೋಡಿನ್. ಯಾವೆಲ್ಲ ಗಾಯಕ್ಕೆ ಅಪ್ಲೈ ಮಾಡ್ತೀರಾ ಅಂದರೆ, ನಾರ್ಮಲ್ ಜನರಲ್ ಆಗಿ ಬಿದ್ದಿರೋ ಗಾಯಕ್ಕೆ ಯೂಸ್ ಮಾಡ್ತೀರಾ. ಬಿದ್ದು ಗಾಯ ಆಗಿರುತ್ತಲ್ಲ, ಅದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಬಾರ್ದು, ಗ್ರೋತ್ ಆಗಬಾರ್ದು ಅಂತ ಯೂಸ್ ಮಾಡಿರ್ತೀರ. ಆಮೇಲೆ ಸುಟ್ಟಿರೋ ಗಾಯಕ್ಕೆ ಯೂಸ್ ಮಾಡ್ತೀರಾ. ಸುಟ್ಕೊಂಡು ಚರ್ಮ ಎಲ್ಲ ಕಿತ್ಕೊಂಡ್ಬಂದಿರುತ್ತೆ, ಆ ಗಾಯಕ್ಕೆಲ್ಲ ಯೂಸ್ ಮಾಡಿರ್ತೀರ. ಸೊ ಅದಾದಮೇಲೆ ಲೈಕ್ ಈಗ ಸ್ಟಿಚಸ್ ಹಾಕಿರ್ತಾರೆ ಯಾರಿಗಾರು, ಸ್ಟಿಚಸ್ ಅದ್ರ ಮೇಲೂ ಅಪ್ಲೈ ಮಾಡ್ತಾರೆ. ಯಾಕೆಂದರೆ ಬ್ಯಾಕ್ಟೀರಿಯಾ ಗ್ರೋತ್ ಆಗಬಾರ್ದು, ಬ್ಯಾಕ್ಟೀರಿಯಾ ಗ್ರೋತ್ ಆಗಬಾರ್ದು ಅಂತ ಯೂಸ್ ಮಾಡಿರ್ತೀರ. ಆ್ಯಂಡ್ ದೆನ್ ಸ್ಮಾಲ್ ಯಾವ್ದಾದ್ರು ಇನ್ಸೆಕ್ಟ್ಸ್ ಯಾವ್ದಾದ್ರು ಬೈಟ್ ಆದರೆ ಅದಕ್ಕೂ ಅಪ್ಲೈ ಮಾಡ್ತೀರಾ. ಸೊ ಲೈಕ್ ಯಾಕೆಂದರೆ ರೆಡ್ನೆಸ್ ಆಗಬಾರ್ದು, ಇಚಿಂಗ್ನೆಸ್ ಆಗಬಾರ್ದು ಅಂತ ಯೂಸ್ ಮಾಡಿರ್ತೀರ. ಹಾಗಿದ್ರೆ ಹೇಗೆ ಅಪ್ಲೈ ಮಾಡೋದು ಈ ಆಯಿಂಟ್ಮೆಂಟ್ ಅಂದರೆ, ಫಸ್ಟ್ ಆಗಿರೋ ಜಾಗನ ಕ್ಲೀನಾಗಿ ವಾಶ್ ಮಾಡಬೇಕು. ಸೊ ಅದಾದಮೇಲೆ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಲಿ ಆಯಿಂಟ್ಮೆಂಟ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾರ್ಮಲ್ ಹ್ಯಾಂಡ್ಸಲ್ಲಿ ಅಪ್ಲೈ ಮಾಡೋದು ಅಷ್ಟು ಸೇಫ್ ಅಲ್ಲ, ಬಟ್ ಇಟ್ಸ್ ಓಕೆ. ಮನೇಲಿ ಯೂಸ್ ಮಾಡ್ತೀನಿ ಅಂದರೆ ಲೈಕ್ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡಿ, ಕ್ಲೀನಾಗಿ ಸ್ಟೆರೈಲ್ ಆಗಿರಬೇಕು ಹ್ಯಾಂಡು, ದೆನ್ ಅಪ್ಲೈ ಮಾಡ್ಬೋದು. ಆ್ಯಂಡ್ ದೆನ್ ಈ ಪ್ರೊಸೀಜರ್ನ 1 to 2 days ಅಥವಾ ಡಾಕ್ಟರ್ ಎಷ್ಟು ದಿನ ಹೇಳಿರ್ತಾರೋ ವೂಂಡ್ ಕ್ಲಿಯರ್ ಆಗೋವರೆಗೂ ಈ ಥರ ಪ್ರೊಸೀಜರ್ನ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಏನು ಆಯಿಂಟ್ಮೆಂಟ್ ಹಾಕಿರ್ತೀರಲ್ಲ, ಇಫ್ ನೆಸಸರಿ ಇದ್ದರೆ ನೀವು ಸ್ಟೆರೈಲ್ ಗಾಸ್ ಸಿಗುತ್ತೆ, ಈಸಿಯಾಗಿ ಮೆಡಿಕಲಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಸೊ ಆ ಗಾಸ್ನ ನೀವು ಹಾಕಿ ಕ್ಲೀನಾಗಿ ರ್ಯಾಪ್ ಮಾಡಬೇಕಾಗುತ್ತೆ ಇಫ್ ನೆಸಸರಿ ಇದ್ದರೆ. ಸೊ ಹಾಗಿದ್ರೆ ಇದೇನು ಪ್ರಿಕಾಷನ್ಸ್ ಏನಪ್ಪ ಅಂದರೆ, ಸ್ವಲ್ಪ ಹೈ ಹತ್ರ ಸ್ವಲ್ಪ ಹುಷಾರಾಗಿರಬೇಕು, ಕಣ್ಣತ್ರ ಕಾಂಟ್ಯಾಕ್ಟ್ ಇಟ್ಕೊಬಾರ್ದು ಇದನ್ನ. ಸೊ ಅದಾದಮೇಲೆ ಮೈನ್ ಥಿಂಗ್ ಬಂದು ಇನ್ಫ್ಯಾಂಟ್ಸ್ಗಂತೂ ಡಾಕ್ಟರ್ ಹೇಳೋವರೆಗೂ ಬಿಲೋ 2 years ಯಾರು ಇರ್ತಾರೋ ಅವ್ರಿಗಂತೂ ಯೂಸ್ ಮಾಡಲೇಬಾರ್ದು. ಇಫ್ ಡಾಕ್ಟರ್ ಹೇಳಿದ್ರೆ ಮಾತ್ರ ಯೂಸ್ ಮಾಡಬೇಕು, ಅಥವಾ ನಾವೇ ಸುಮ್ಮನೆ ಚಿಕ್ಕವ್ರಂದರೆ ನಾರ್ಮಲ್ ಗಾಯ ಮಾಡ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಡಾಕ್ಟರ್ ಹತ್ರ ಫಸ್ಟ್ ಅಡ್ವೈಸ್ ತಗೊಂಡು ಅದಾದಮೇಲೆ ಯೂಸ್ ಮಾಡಬೇಕು. ಸೊ ಅದಾದಮೇಲೆ ಕಿಡ್ನಿ ಮತ್ತು ಥೈರಾಯ್ಡ್ ಡಿಸಾರ್ಡರ್ಸು, ಕಿಡ್ನಿ ಡಿಸಾರ್ಡರ್ಸ್ ಇರೋರು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಲೈಕ್ ಥೈರಾಯ್ಡ್ ಯೂಶ್ವಲಿ ಇದು ಸ್ಕಿನ್ ಮೇಲೆ ಅಪ್ಲೈ ಮಾಡೋದ್ರಿಂದ ಅಯೋಡಿನ್ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಫೆಕ್ಟಿವ್ ಬಂದು ಥೈರಾಯ್ಡು ಮತ್ತು ಕಿಡ್ನಿ ಇವೆರಡು ಪ್ರಾಬ್ಲಮ್ ಇರೋರು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಆಮೇಲೆ ಪ್ರೆಗ್ನೆನ್ಸಿ ಯಾರು ಇರ್ತಾರೋ ಅವರು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿದ್ರೆ ಇದನ್ನ ಬೆಟರ್. ಸೊ ಅವರು ಕೇರ್ಫುಲ್ಲಾಗಿ ಯೂಸ್ ಮಾಡಲೇಬೇಕು, ಪ್ರೆಗ್ನೆನ್ಸಿ ಯಾರು ಇರ್ತಾರೋ ಅವರು. ಸೊ ದೆನ್ ಆದಮೇಲೆ ತುಂಬ ಲಾರ್ಜ್ ವೂಂಡ್ ಆಗಿರುತ್ತಲ್ಲ ನಿಮಗೆ, ಸೊ ಹಾಗಾಗಿ ಲಾರ್ಜ್ ವೂಂಡ್ ಆದರೆ ಸೊ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಹಚ್ಚೋದನ್ನ. ಸೊ ಬೆಟರ್ ನೀವು ಡಾಕ್ಟರ್ ಹತ್ರ ಫಸ್ಟು ತೋರಿಸಿ ಅದಾದಮೇಲೆ ಯೂಸ್ ಮಾಡಿದ್ರೆ ಬೆಟರ್. ಓಕೆನಾ? ಸೊ ಇದಿಷ್ಟೇ ಈ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.